ಅಮ್ಮ 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 ಎಲ್ಲ ನಮ್ಮ ಅಮ್ಮನಿಂದನೇ ಆಗಿದ್ದು. ಹೆಂಗೋ ನೆಮ್ಮದಿಯಾಗಿದ್ದೆ ನಾನು. ನಮ್ಮ ಅಮ್ಮನೇ ಸಾವುಕಾರರು ಅಂತ ಹೇಳ್ಬಿಟ್ಟು ಕೊಟ್ಬಿಟ್ಟು ಇಲ್ಲಿ ನನ್ನ ಅಯ್ಯೋ ಅನ್ನಿಸ್ತೈತೆ. ನನಗೆ ಎಷ್ಟು ಬೇಜಾರಾಯ್ತೈತೆ ಅಂದರೆ ಬಾಮೋ ಬಾ ಎಲ್ಲ ಹಾಳಬಿದ್ದು ಹಾಳಾಗೋಯ್ತು. ಇನ್ನೇನೈತೆ ನನ್ನ ಗಂಡನ ನನ್ನ ಮನೆಯಿಂದ ಈಚೆ ಕಡೆಗೆ ಹಾಕ್ಬಿಟ್ಟ. ಕೊಡ್ತೀನಿ ಅಂತ ಎಲ್ಲ ಎಡವಟ್ಟು ಕೆಲಸ ಮಾಡಿಬಿಟ್ಟು ಡೂಪ್ಲಿಕೇಟ್ ಒಡವೆ ಕೊಟ್ಬಿಟ್ಟು ನನಗೆ ಏನಿಯ ನಾಮ ಹಾಕ್ಬಿಟ್ಟು ಈಗ ನೋಡು ನನ್ನ ಪರಿಸ್ಥಿತಿ ಹಂಗಾಗೈತೆ. ಅಯ್ಯೋ ಅಕ್ಕ, ಇದೇನಕ್ಕ ಇದು? ನೀನು ಬ್ಯಾಗ್ ಸಮೇತ ಬಂದಿದೀಯ ಅಂತಂದ್ರೆ ನೀನು ಮನೆ ಬಿಟ್ಬಿಟ್ಟು ಬಂದ್ಬಿಟ್ಟ? ಲತಾ, ಏನೇ ಮಾಡಲಿ, ಅಮ್ಮ ಕೊಟ್ಟಿರೋ ಒಡವೆ ವಿಚಾರ ಎಲ್ಲ ಗೊತ್ತಾಗೋಗ್ಬಿಡ್ತು ನಮ್ಮ ಮನೆಯವ್ರಿಗೆ. ಅದಕ್ಕೆ ನನಗೆ ನನ್ನ ಮನೆಯಿಂದ ಕಳಿಸ್ಬಿಟ್ರು ಕಣೆ. ನನಗಂತೂ ಏನು ಮಾಡಬೇಕೋ ಗೊತ್ತಾಯ್ತಾನೆ ಇಲ್ಲ. ಊರಿಗೆ ಬರಬಾರ್ದು, ಗಂಡನ ಮನೆ ಬಿಟ್ಟು ಬಂದರೆ ಮರವಾದಿ ಇರೋಕ್ಕಿಲ್ಲ ಅಂತೇಳ್ಬಿಟ್ಟು ನಾನು ಹೆಂಗೋ ತಡ್ಕೊಂಡು ಅಲ್ಲೇ ಇದ್ದೆ ಅಡ್ಜಸ್ಟ್ ಮಾಡ್ಕೊಂಡು. ಆದರೆ ನಮ್ಮ ಅತ್ತೆನೂ ನನ್ನ ಗಂಡ ಇಬ್ರು ನನ್ನ ಮೇಲೆ ಶಾನೆ ರೋಫ್ ಮಾಡಿಬಿಟ್ಟು ನನ್ನೇ ಉಗುತ್ತು, ನನ್ನೇ ಹೊಟ್ಟುಬಿಟ್ರು. ನನ್ನ ಗಂಡ ನನ್ನೇನಿಯ ಹಿಡ್ಕೊಂಡು ಹೊಡೆದ ಗೊತ್ತಾ? ಎಷ್ಟು ನೋವಾಯ್ತೈತೆ ಅಂದರೆ ಯಾಕನ ಮದುವೆ ಮಾಡ್ಕೊಂಡು ಹಾಗೆ ಇದ್ದಿದ್ರನ ಸಂದಕ್ಕಿರ್ತಿದ್ದೆ ಅಂತ ಅನ್ನಿಸ್ತೈತೆ. ಊರಾಗ ದಾರಿನಾಗ ನಡ್ಕೊಂಬಿಟ್ಟು ಬರ್ತಾಯಿದ್ರೆ ಎಲ್ಲರೂ ಕೇಳೋದೇನೆ, ಯಾಕವ ನಡ್ಕೊಂಬಿಟ್ಟು ಬರ್ತಿದ್ಯಾ, ನಿನ್ನ ಗಂಡ ಪಾರೇನು ಗೊತ್ತೇ ಅಂತ ಹೆಂಗೆ ಕೇಳ್ತಾರೆ ಗೊತ್ತೇನೆ. ನನಗೂ ಕೇಳಿಸ್ಕೊಂಡು ಸಾಕಾಗಿ ಹೋಗ್ಬಿಟ್ಟೈತೆ ನನಗಂತೂ. ಅಮ್ಮ ಎಲ್ಲಿ ಒಳಗಡೆ ಏನೋ ಕೆಲಸ ಮಾಡ್ತಿರ್ಬೇಕಕ್ಕ. ನೀನು ನೋಡಿ ನನಗೆ ಸಿಕ್ಕಾಪಟ್ಟೆ ಬೇಜಾರಾಯ್ತಾಯ್ತು ನನಗಂತೂ. ಅಯ್ಯೋ 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 ಅಯ್ಯೋ, ಅಕ್ಕ ತಂಗಿ ಇಬ್ಬರು ಮನೆಗೆ ಬಂದ್ಬಿಟ್ಟವ್ರೆ. ನನಗಂತೂ ಸರೋಯ್ತು ಬಿಡು. ಒಬ್ಬನೇ ಒಳಿ ಮೈ ಆದ ಸದ್ಯಕ್ಕೆ ನನ್ನ ಮಗ ಬರೋಕ್ಕಿಲ್ವಾ ಅಂತ. ಅವನೆಲ್ಲಿ ಬರ್ತಾನೆ, ಬರಂಗಿದ್ರೆ ಬಂದ್ಬಿಡೋನು. ಈಗ 2 ಎಕರೆ ಜಮೀನು ನಂದೇನೇನಿಯ. ಅಯ್ಯೋ, 2 ಎಕರೆ ಜಮೀನು ಅಂದರೆ 1 ಕೋಟಿ ನನಗೇನೇನೆ ಫಿಕ್ಸು. ಹೆಂಗನ ಮಾಡಿ ಮೇಂಟೈನ್ ಮಾಡ್ಕೊತೀನಿ. ಅಯ್ಯೋ ರೂಪ ಅವರೇ, ನೀವು ಬೇಜಾರು ಮಾಡ್ಕೊಬೇಡಿ. ನೀವು ಬಂದಿದ್ದು ನನಗೆ ಬಹಳ ಸಂತೋಷ ಆಗ್ತೈತೆ. ಅಂಥವ್ರ ಜೊತೆ ಇರೋದಕ್ಕಿನ್ನೂ ನೀವು ಬಂದಿದ್ದೆ ಎಷ್ಟು ವಾಸಿ ಆಯಿತು. ಸುಮ್ಕಿರಿ. ನಿನಗೆ ಬಾಯಿ ಮುಚ್ಕೊಂಡಿದ್ಯಾ? ಕಿಸ್ಕೊಂಡು ಹೇಳ್ತಾನೆ. ಅಲ್ಲಿ ನಮ್ಮ ಅಕ್ಕ ಅಲ್ಲಿ ಗಂಡನ ಮನೆಯಿಂದ ಬಂದವಳಲ್ಲಿ ಓಡದ್ ಕಳ್ಸೋನಿ ಅಂತ ಹೇಳ್ತಾವಳೆ ಅಂತಂದ್ರೆ ಇವ್ನು ಕಿಸ್ಕೊಂಡಿನಿ ರೇಪೆ ಅಂತ ಹೇಳ್ಬಿಟ್ಟು ಮಾತಾಡ್ಬೇಕಾ? ನೀವು ನೋಡ್ರೆ ಮೈ ಇರ್ತದೆ. ಮೊದಲು ನಿನ್ನ ಮನೆಯಿಂದ ಹೋಗು ಅಂತ ನಾನು ಹೇಳ್ತಾ ಇದ್ದೀನಿ ತಾನೇ. ತೊಲಗು ಮನೆಯಿಂದ. ಅಷ್ಟು ಹೇಳಿದ್ರು ಹೋಗ್ದಿದ್ದಂಗೆ ಇಲ್ಲೇ ಕುಂತಿದ್ದೀಗಲ್ಲ. ದೇವ್ರು ನಿಂಗೆ ಮಾನ ಮರ್ವದಿ ಅನ್ನೋದು ನಿಂಗೆ ಏನೂ ಇಲ್ಲ. ನಿನಗೆ ಎಷ್ಟು ಹೇಳಿದ್ದೀನಿ ನಿನಗಂತೂ. ಮನೆ ಬಿಟ್ಟು ಹೋಗು ಅಂತಂದರೆ ಕುಣ್ಕೊಂಡು ಇಲ್ಲೇ ಇದೆಯಾ. ಜೈಲ್ಗೆ ಹಾಕ್ಸಿ ಒದ್ದೆ ತಿನ್ನಿಸಿ ಏನು ಮಾಡಿದ್ರು ನಿಮ್ಗಂತೂ ಮಾನ ಮರ್ವದಿ ಅನ್ನೋದೇನೇ ಇಲ್ಲ ಅಂತ ಅನ್ನಿಸ್ತದೆ. ಎಷ್ಟು ಹೋಗಿದ್ರು ಅಷ್ಟೇನೇನಿಯ. ಥೂ ನಿಮ್ಮ ಜನ್ಮಕ್ಕೆ. ಅವನ ಬಗ್ಗೆ ತಲೆ ಕೆಡಿಸ್ಕೊಬೇಡಕೊಂಡು ರೂಪ ಬಿಟ್ಬಿಡು. ಅಕ್ಕ ನೋಡು, ನಿನ್ನ ಗಂಡ ಹಂಗೆಲ್ಲ ಮಾಡಿ ಕಳ್ಸೋನಿ. ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಕಲ್ಸನ ಸುಮ್ಕಿರೋ. ಎಲ್ಲನೂ ಚೆನ್ನಾಗಿ ನೋಡ್ಕೊಂಬಿಟ್ಟು ಇವಾಗ ಬಂಗಾರದ್ದೆಲ್ಲ ಬೆಳ್ಳಿದು ಅಂತೇಳ್ಬಿಟ್ಟು ವಾಪಸ್ ಕಳ್ಸೋನಿ ಅಂತಂದರೆ ಇನ್ನು ಎಂತ ನಿರ್ಬೇಡ. ಬಾ ಒಳಗಡಿಗೆ ಬಾ, ಕುಂತ್ಕೊಳ್ಳಿವಂತೆ ಬಾ. ಈ ಮನೆಗೆ ಬರೋ ಯಾವ ಇಷ್ಟನೂ ಇರಲಿಲ್ಲ ನನಗೆ. ನನ್ನ ಗಂಡನ ಕೇಳ್ಕೊಂಡೆ, ಇದೊಂದೇ ಒಂದ್ಸಲ ಕ್ಷಮಿಸ್ಬಿಡಿ, ನಮ್ಮಮ್ಮ ಕಾಸು ಗೀಸು ಎಲ್ಲನೂ ಕೊಡ್ತಾರೆ ಅಂತ. ಆದರೆ ನಮ್ಮಮ್ಮ ಏನು ಹೇಳಿ, ನಿಮ್ಮಮ್ಮ ಎಲ್ಲ ಮೋಸನೇ. ನೀನು ನಿಮ್ಮಮ್ಮ ಮೊದಲು ಹೊಂಟೋಗ್ರಿ ಇಬ್ರು ಅಂತ ಹೇಳ್ಬಿಟ್ಟು ಉಗಿದು ಕಳಿಸ್ಬಿಟ್ರು. ನೋಡು, ಒಬ್ಳೇನೇ ಹಂಗೆ ಬ್ಯಾಗ್ ಎತ್ಕೊಂಡು ಒಬ್ಳೇನೆ ಅಟ್ಟೋಗಿ ಬಂದೆ. ಬಾ ಒಳಗಡಿಗೆ ಹೋಗೋಣ. ಏನು ಮಾಡಬೇಕೋ ಏನೋ. ಅಕ್ಕ ಸಮಾಧಾನ ಮಾಡ್ಕ, ಎಲ್ಲ ಸೊರೈತದೆ. ಪಾಪ ಅಮ್ಮನೂ ಜಮೀನು ಮಾಡ್ಬಿಟ್ಟು ಎಲ್ಲನೂ ಕಾಸು ಕೊಡ್ಬೇಕು ನಿನಗೆ ಅಂತ ಹೇಳ್ಬಿಟ್ಟು ಕಾಯ್ಕೊಂಡು ಕೂತಿತ್ತು. ಆದರೆ ಹಿಂಗಾಯ್ತದೆ ಅಂತ ಹೇಳ್ಬಿಟ್ಟು ಯಾರಿಗೆ ಗೊತ್ತೇಳು. ನಿಜವಾಗೂ ಪಾಪ ನಿನಗೆ ತಗೊಂಡೋಗ್ಬಿಟ್ಟು ಕಾಸು ಕೊಟ್ಬಿಟ್ಟು ಬರ್ತೀನಿ. ನಿನ್ನ ಕಾಸನ್ನ ನಾನೇ ಮಡಿಕೊಂಡಿರ್ತೀನಿ. ಇಬ್ಬರು ಹೆಣ್ಮಕ್ಳಿಗೆ 1 ಎಕರೆ ಜಮೀನು ಮಾಡ್ಬಿಟ್ಟು ಒಡವೆ ಇಲ್ಲ ಅಂತಂದರೆ ಕಾಸು ಕೊಟ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಅಮ್ಮ ಎಷ್ಟು ಹೇಳ್ತು ಗೊತ್ತೇ. ಅಯ್ಯೋ ಏನು ಮಾಡೋದು. ಅಯ್ಯೋ ಮಗಳೇ, ಏನಾಯ್ತು ಮಗಳೇ? ಹೋಗಮ್ಮ, ನನ್ನ ಗಂಡ ಎಲ್ಲ ಡೂಪ್ಲಿಕೇಟ್ ಒಡವೆ ಅಂತೇಳ್ಬಿಟ್ಟು ಗೊತ್ತಾಯಿತು. ಆ ಕಳ್ಳನ ತಗ್ಲಾಕ ಊಟ, ಅದಕ್ಕೆ ನನ್ನೇ ಉಗಿದ್ಬಿಟ್ಟು ಹೊಟ್ಟುಬಿಟ್ಟ ಕಣಮ್ಮ. ಏನು ಮಾಡಲಿ ಈಗ ಹೇಳಿ ನಾನು? ನಿಂಗೆ ಎಷ್ಟು ಸಲ ಹೇಳ್ದೆ ಅಮ್ಮ ತಂದು ಕೊಡಮ್ಮ ಅಂತ. 1 ಎಕರೆ ಜಮೀನು ಮಾರ್ಬಿಟ್ಟು ತಂದು ಕೊಡೋಕ್ಕಾಯ್ತಿಲ್ವ ನಿನಗೆ? ಈಗ ನೋಡು, ನನ್ನ ಮನೆ ಕಳ್ಸೋನಿ. ಇನ್ನಿಲ್ಲೇ ಬಿದ್ದಿರ್ಬೇಕಷ್ಟೇ ಏನಿಯ ನಾನು. ಬೇರೆ ದಾರಿ ಏನೈತೆ ನನಗೆ ಹೇಳು? ನಾನಿನ್ನು ಹೋಗೋದಿಲ್ಲ ಕಣಮ್ಮ. ಆ ಕಡೆಗೆ ತಲೆ ಹಾಕು, ಮನೆ ಕಳಕ್ಕಿಲ್ಲ. ಅಯ್ಯೋ ಮಗಳೇ, ಏನು ಮಾಡಣೆ, ಬಲುಗ್ರಾಚಾರಗಳು ಅಡ್ಡ ಬರ್ತವೆ. ಹೆಂಗೋ ನೆಟ್ಟಗಿದ್ವಿ, ಅದು ಏನಾಯ್ತೋ ಏನೋ ಗೊತ್ತಿಲ್ಲ. ಒಂದಾದ್ಮೇಲೆ ಒಂದು ಗ್ರಾಚಾರ. ಅಯ್ಯೋ ಸಮಾಧಾನ ಮಾಡ್ಕ ಮಗಳೇ, ಏನಾಗಕ್ಕಿಲ್ಲ, ಸಮಾಧಾನ ಇರು. ಏನೋ ಒಂದು ಮಾಡನಿ. ಅಳ್ಬೇಡ, ನೀನು ಸುಮ್ಕಿರು. ನೀನು ಹಿಂಗೆ ಒಪ್ಪಿದ್ರೆ ನನಗೆ ನೋವು ಆಯ್ತದೆ. ಅಲ್ಲ, ಒಂದೇ ಕಿತ ವಾಪಸ್ ಕಳಿಸೋನಲ್ಲ ಅವನು. ನೀನು ಅಂತ ಇರಬೇಡ. ಮೊನ್ನೆಲ್ಲ ಹೇಳ್ಬಿಟ್ಟು ಬಂದಿದ್ದೀನಿ, ನಾನು ಮಾಡಿಸ್ಕೊಡ್ತೀನಿ ಒಂದು 300 ಗ್ರಾಮ್ ಅಂತ ಹೇಳಿ. ಅಂತ ಅಂದ್ಬಿಟ್ಟು ಇವಾಗ ನೋಡಿ ಆಗಲೇ ನೀ ಒಟ್ಟವ್ರಿ ಅಂತಂದರೆ ಇನ್ನು ಎಂಥ ಜನ ಇರಬೇಡ. ಓ, ನೀನು ಬಂದ ಮನೆಗೆ? ಬಾ 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 ಬಾ. ನಾನು ಇನ್ನೂ ಯಾಕೆ ಬರಲಿಲ್ವೇ ರೂಪ? ಬರಬೇಕಿತ್ತು ಅಂತ ಹೇಳ್ಬಿಟ್ಟು ಕಾಯ್ತಾ ಇದ್ದೆ. ಕೊನೆಗೂ ಬಂದ್ಬಿಟ್ಟಲ್ಲ, ಕೋಟ್ಯಾಧೀಶ್ವರ ಗಂಡನ ಬಿಟ್ಬಿಟ್ಟು. ಎಲ್ಲ ನಿನ್ನಿಂದನೇ ಕಂಡ್ಲ ಮನೆಯಾಳ ಆಗಿದ್ದು. ನೀನೇ ತಾನೇ ನಿನಿಯ ಮಾರನ ರೂಪನು ಮನೆಗೆ ಬಂದ್ಬಿಡ್ತಾಳೆ. ಇಲ್ಲ ಅಂತಂದರೆ ಎಲ್ಲ ಮಾರ್ಬಿಟ್ಟು ಹೆಣ್ಮಕ್ಳಿಗೆ ಇಷ್ಟು ಕಾಸು ಅಂತ ಕೊಟ್ಬಿಡೋಣ ಹಂಗೆ ಹಿಂಗೆ ಅಂತ ಹೇಳಿದ್ರೆ ಇಲ್ಲ. ನಾನಂತೂ ಮಾರಾಕ್ ಬಿಡಕ್ಕಿಲ್ಲ. ಒಂದು ಇವತ್ತು ನಾನು 2 ಹೆಣ್ಮಕ್ಳು ಜೀವನನೂ ಹಾಳು ಮಾಡಿದವನು ನೀನೇನಿಯ. ಪಾಪಿ ಬಡತದು ನಿನಗೆ ಕೊಡೋದು ವೇಸ್ಟ್ ಏನಿಯ. 10 ರೂಪಾಯಿ ನಿಂಗೆ ಜಮೀನು ಕೊಡೋಕ್ಕಿಲ್ಲ. ನಾನು ಇಷ್ಟ ಕಡ್ಲ ಎಲ್ಲ ಮಾಡ್ಕೊಂಡು ನಿನ್ಗೆ ಮಾಡ್ಕೊತೀನಿ ನಾನು. ನನ್ನ ಹೆಣ್ಮಕ್ಳು ಇವತ್ತು ಕಣ್ಣೀರು ಹಾಕ್ತಾವ್ರೆ ಅಂದರೆ ಅದು ಕಾರಣನೇನಿಯ ನೀನು. ಥೂ.
ಅಲೋ ನಾನೇನು ಕಾರಣ ಆಯ್ತೀನಿ. ನಾನು ಸಂದಕ್ಕಿರೋನೇ ನೀವು ಹುಡುಕ್ಬಿಟ್ಟು ಮಾಡ್ತಾ ಇದ್ದೆ. ನಾನು ಇಂಥ ಬಾಳೇನು ಬಾಳ್ತಿರ್ಲಿಲ್ಲ ನಾನು. ನಿನ್ನಂಗೆ ಸಿಕ್ದವ್ರಿಗೆಲ್ಲಂದ್ರೆ ಕೋಟ್ಯಾಧೀಶ್ವರರು ಯಾರು ಅಂದಿದ ತಕ್ಷಣ ಕೇಳ್ಬಿಟ್ಟು ನಾನು ಕಣ್ಣು ಮುಚ್ಕೊಂಡು ನಾನು ಆಯ್ತು ಬಿಡಿ ಅಂತ ಹೇಳ್ಬಿಟ್ಟು ಮದುವೆ ಮಾಡಿ ಕಳಿಸ್ತಿಲ್ಲ. ನಾನು ಎಲ್ಲ ಯೋಚನೆ ಮಾಡ್ಬಿಟ್ಟು ಮದುವೆ ಮಾಡ್ಬಿಟ್ಟು ಕಳಿಸ್ತಾ ಇದ್ದೆ. ಪರವಾಗಿಲ್ವೇ ನೀನು ನನ್ನ ಮೇಲೆ ತಕ್ಕ ಚೆನ್ನಾಗಿ ಕಲ್ತ್ಬಿಟ್ಟಿದೀಯಲ್ಲ. ನಾನು ಜಮೀನು ಮಾರಬೇಡ ಅಂತಂದಿದ ತಕ್ಷಣ ನೀ ಎರಡು ಹೆಣ್ಮಕ್ಳು ಬಂದ್ಬಿಟ್ಟು ಮನೆಗೆ ಇದ್ಬಿಟ್ಟಾರೆ. ಹಾಂ ಹ್ಞೂ 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 ಪರವಾಗಿಲ್ಲಮ್ಮ. ಅವತ್ತೇ ಹೇಳ್ದೆ ನಾನು ಕೋಟ್ಯಾಧೀಶ್ವರಿ ಹುಡುಗಿನ ಮನೆಗೆ ಸಸಿಯಾಗಿ ಕರ್ಕೊಂಡ್ಬಿಡ್ಬತ್ತೀನಿ ಅಂತ. ಯಾವುದೋ ಒಂದು ಹುಡುಗಿ ನೋಡು ಇದ್ದೆ. ನೀನಿಬ್ರು ಯಾವಳ ಗಂಗಾ ತಿರ್ಬೋಕಿ ಹಿಂದೆ ಬಿದ್ದು ಲವ್ ಪವು ಅಂತ ಅಂದ್ಕೊಂಡು ಕೊನೆಗೂ ನನ್ನ ಮಕ್ಕಳು ಜೀವನ ಹಾಳು ಮಾಡಿಬಿಟ್ಟೆ. ಅದೇ ನಿನಗೆ ಯಾವ್ದಾನ ಹುಡುಗಿ ₹1,00,00,000 ಕೋಟ್ಯಾಧೀಶ್ವರಿ ಇದ್ದಿದ್ರೆ ನನ್ನ ಹೆಣ್ಮಕ್ಳಿಗೆ ಹೆಂಗೋ ಅದೇ ದುಡ್ಡಾಗಿ ಏನೇ ಕೊಟ್ಬಿಟ್ಟು ಹೆಂಗೋ ಮದುವೆ ಮಾಡಿ ನ್ಯಾಟು ಕಳಿಸ್ತಿದ್ದೆ. ಹೆಂಗೋ ಎಲ್ಲರೂ ಸಂದಕ್ಕಿರೋರು, ನೀನು ಸಂದಕ್ಕಿರ್ತಿದ್ದೆ. ಆದರೆ ಆಗಿದ್ದೇನು ಎಲ್ಲ ಎಡಬಿಡಂಗಿ ಆಟ ಎಡವಟ್ಟು. ಅದು ನೋಡು ಈಗ ಬಂದು ಕುಂತವಳೆ. ಈಗ ಏನು ಮಾಡೋಣ ಹೇಳು? ಹಾಂ ನೀನೇ ಹೇಳು. ಏನೇ ಇನ್ನೂ ಕೋಟಿ ಕೋಟಿ ಆಸೆ ಐತಾ? ಇಲ್ಲ ಅಂತಂದ್ರೆ ಹ್ಞೂ ಸಾಕು ಬಿಡು ಅಂತ ಹೇಳ್ಬಿಟ್ಟು ಸುಮ್ಮನೆ ಆತಿದೆಯೋ? ಅಣ್ಣ ನೀನು ಸುಮ್ಮನೆ ಇದ್ಬಿಡು, ನನಗೆ ಬೇಜಾರು ಮಾಡಬೇಡ ನೀನು ನನಗೆ. ಅಬ್ಬಬ್ಬಬ್ಬಬ್ಬಬ್ಬ ಕೋಟ್ಯಾಧೀಶ್ವರ ಪಾರಿನಾಗಿಂದ ಬಂದವನೇ, ಪಾರಿನಂಗೆ ಪಾರಿನಿಂಗೆ ಅಂತ ಹೇಳ್ಬಿಟ್ಟು ಏನು ಹೊಸಿ ಬಿಲ್ಡಪ್ ಕೊಟ್ಟಿದ್ದ. ಯಪ್ಪ 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 ಏನು ಅಕ್ಕ ತಂಗಿಯರು ಇಬ್ರು. ನನ್ನ ಗಂಡ ಆಫ್ರಿಕಾ ಒಬ್ಬ, ನಿನ್ನ ಗಂಡ ಎಲ್ಲೇ ಲಂಡನ್ನ. ನನ್ನ ಗಂಡ ಲಂಡನ್ನು, ನನ್ನ ಗಂಡ ಆಫ್ರಿಕಾ. ನಮ್ಮಮ್ಮ ನೋಡಬೇಕು. ಅಯ್ಯೋ ನನ್ನ ಇಬ್ರು ಹೆಣ್ಮಕ್ಳು ಒಂದೊಂದು ದೇಶದಾಗಿರ್ತಾರೆ. ಈ ದೇಶಕ್ಕೊಂದ್ಸಲ ಹೋಗ್ಬೇಕು ನಾನು, ಆ ದೇಶಕ್ಕೊಂದ್ಸಲ ಹೋಗ್ಬೇಕು ನಾನು. ಅಯ್ಯೋಯ್ಯೋಯ್ಯೋ ನನಗೆ ಯಪ್ಪ 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 ಇಬ್ರು ಹೆಣ್ಮಕ್ಳು ದೇಶದಾಗೂ ನನ್ನ ದೇಶದಾಗ ಹೋಗ್ಬಿಟ್ಟು ಬರ್ಬೇಕು ನಾನು. ಎಷ್ಟು ಖರ್ಚು ಆಯ್ತದೋ ಏನೋ ನಮ್ಮ ಅಮ್ಮನ ಬಿಲ್ಡಪ್ಪು. ಹಾಂ ಹಂಗೊಂದು ಇಬ್ರು ಒಂದೇ ಕಡೆ ಕೂರ್ಸ್ಬಿಟ್ಟು ಮಾಡಿಕೊಂಡಿದ್ಯಲ್ಲ. ಮಾಡಿಕೊಳಮ್ಮ ಬ್ಯಾಡ ಅಂತಂದ್ರೆ ಯಾರು ಏನೋ ನಮ್ಮ ಮನೆ ಬರಹ ಸರಿ ಇಲ್ಲ ಅಂತ ಅನಿಸ್ತದೆ. ಎತ್ತ ಅಪ್ಪ ಅಮ್ಮ ನೆಟ್ಗಿರ್ಬೇಕು. ನೆಟ್ಗಿದ್ರೆ ಮಕ್ಳು ಬಾಳು ಯಾರು ಕಾಲಾಗೂ ಚಂದಾಟ ಆಗಕ್ಕಿಲ್ಲ ಅಂತಾರಲ್ಲ, ಅದು ನಿಜನೇ. ಸರಿಯಾಗಿ ಅವ್ರು ಇಬ್ರು ಇರಿಸ್ಕೊಂಡು ನೆಮ್ಮದಿಯಾಗಿರು ಅಷ್ಟೇನೆ. ಲೋ ನಾಲ ಯಾಕೋ ನಿನಗೆ ಮಾತ್ರನೇ ಎಲ್ಲ ಆಸ್ತಿ ಕೊಟ್ಬಿಡ್ಬೇಕಲ್ಲ. ಹೆಣ್ಮಕ್ಳು ನನ್ನ ಮಕ್ಕಳಲ್ವೆಲ್ಲ ಅವಳಿಗೂ ಕೊಡೋದೇನೇ ನನ್ನ ಆಸ್ತಿಯ. ಬಂದ್ಬಿಟ್ಲು ಎಲ್ಲ ಹೇಳೋಕ್ಕೆ ನನ್ನ ಮಗ ಇವನು ಎಂಟಿ ಏನು ಹೇಳ್ತಾಳೆ ಅದನ್ನು ಕೇಳಿಸ್ಕೊಳ್ಳೋದು, ಬಂದು ನನ್ನ ಮುಂದೆ ಓದೋದು ಎಲ್ಲನೂ. ಅಯ್ಯೋ ಏನಪ್ಪ ಕತೆ ನೋಡ್ರಮ್ಮಿ. ಯಾರಿಗೇನು ಏನು ಕಮ್ಮಿ ಇಲ್ಲ ನಿಮ್ಮಿಬ್ರಿಗೂ. ಇಬ್ಬರು ಸಂದಕ್ಕೇನೇ ಇದ್ದೀರಾ. ಏನೋ ಒಂದು ಆಯ್ತದೆ. ನೀವು ಹಿಂಗೆ ಬೇಜಾರು ಮಾಡ್ಕೊಂಡು ಕುಂತ್ಕೊಳ್ಳೋದು ಅಳೋದು ಪಳೋದು ಇವೆಲ್ಲ ಮಾಡೋಕ್ಕೆ ಹೋಗ್ಬೇಡ್ರಿ. ಬಂದಿದ್ದೀರ ತಾನೇ ಮನೆಗೆ. ಅದು ಯಾವಳು ಏನು ಅನ್ಕೋತಾಳೋ ಊರಾಗ ಅನ್ಕೊಳ್ಳೆತ್ತಾಗ ಏನೋ ಒಂದು ಮಾಡಣಿ. ಲತಾ ನಿನಗಂತೂ ನನ್ನ ಮಗನ ಜೊತೆ ಬಾಳಕ್ಕೆ ಒಂಚೂರು ಇಷ್ಟ ಇಲ್ಲ ಅಲ್ವಾ? ಇಲ್ಲಮ್ಮ ನನಗೈತೆ ಅತ್ತೆ. ನನಗೆ ಲತಾ ಜೊತೆ ಬದುಕಬೇಕು ಅಂತ ಬುಲಾಸೆ ಐತೆ. ನನಗಂತೂ ಅವಳೇ ಹೂ ಅಂತಿಲ್ಲ ಅಷ್ಟೇ. ನೀನು ನಾನು ಕೇಳಿದ್ನಾ? ನೀನು ಚಪ್ಪಗಿದ್ಬಿಡು. ನೀನು ಸುಮ್ಕೇಣಿಯ ನಿನ್ನ ಮನೆ ಬಿಟ್ಟು ಒಟ್ಟಿಸ್ಬಿಡ್ಬೇಕು. ಕಾಯ್ತಾ ಇದ್ದೀನಿ ಟೈಮ್ ಬರಲಿ ಅಂತ ಹೇಳ್ಬಿಟ್ಟು. ಬಾಯ್ ಮುಚ್ಕೊಂಡು ಸುಮ್ಮನೆ ನಿಂತ್ಕೊಬಿಡು ನೀನು. ಅಮ್ಮ ಇವನ ಜೊತೆ ಬಳಕ್ಕೆ ನನಗಂತೂ ಇಷ್ಟ ಇಲ್ಲ ಕಣಮ್ಮ. ನಾನು ಅದು ಯಾವುದೋ ಹೈದ್ರಾಬಾದಾಗ ಒಬ್ಬಳನ್ನ ಬಿಟ್ಟು ಬಂದಾಗೇನೇ ಇವ್ನು ಯೋಗ್ಯತೆ ಅಲ್ಲವೇ ನನಗೆ ಗೊತ್ತಾಗೈತೆ ಕಣಮ್ಮ. ಇನ್ನು ಎಲ್ಲಿಂದ ಇವ್ನು ಇದಕ್ಕೆ ಹೋಗಲಿ ನಾನು ಹೇಳು. ಇವನು ಬೇಡ, ಇವ್ನು ಸವಾಸನವೇ ಬೇಡ. ದೊಡ್ಡ ನಮಸ್ಕಾರ ಕಣಮ್ಮ ನನಗಂತೂ. ಇವ್ನ ಮಕ್ಕ ನೋಡು. ಥೂ ಲೇ ಲತಾ ಹಂಗೊಂದ್ಬೇಡ. ಓಹೋ ನನಗೇನು ನಿಮ್ಮ ಅಕ್ಕನ ಗಂಡ ಹೇಳ್ದಂಗೆ ನಾನು ಯಾವತ್ತೂ ಕೋಟಿ ಎತ್ಕೊಂಬಿಡ್ಬಾ ಅಂತ ಹೇಳ್ಬಿಟ್ಟು ನಿನ್ನ ನಾನು ಯಾವತ್ತೂ ಎಂದು ಓಡ್ ಕಳಿಸಿಲ್ವೇ. ಅದು ನೆನಪಾಗಿ ಮಾಡಿಕ. ನಾನು ಎಂದೇ ಓಡ್ ಕಳಿಸಿದ್ದೀನಿ ನೀನು ಕೋಟಿ ತಗೊಬಿಡ್ಬಾ ಅಂತ ಹೇಳ್ಬಿಟ್ಟು. ಇರೋದ್ರ ಕಾಲ ಹಾಕ್ತಿದ್ದೀನಲ್ಲ ಅತ್ತೆ. ಈಗಲೂ ನನಗೇನು ಕೋಟಿ ಆಸೆ ಇಲ್ಲ ಕಣತ್ತೆ ನನಗೆ. ಈಗ ನೀನು ಸುಮ್ಕೆ ಹೋಯ್ತೀರಾ ಇಲ್ಲ ರೀ? ಸುಮ್ಕೆನೇ ಹೋಗ್ಬಿಡಿ ನೀವು. ನನಗೆ ಈಗಲೇ ಸಾಕಾಗ್ಬಿಟ್ಟೈತೆ ನಿಮ್ಮ ಕತೆ ಎಲ್ಲಿ ಕೇಳಿಸ್ಕೊಳ್ಳಿ. ನಾವು ಹೋಗಿ ಸುಮ್ಕೆನೇ ಹೋಗಿ ಅಂತ ಹೇಳಿದ್ನಲ್ಲ. ಈ ನನ್ನ ಮಗನ ಹೆಂಗನ ಮಾಡಿ ಮನೆಯಿಂದ ಈಚೆ ಕಡೆಗೆ ಹಾಕಬೇಕು. ಲಬ 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 ಬಾಯಿ ಬಡ್ಕೊತಾನೆ. ಅದಕ್ಕೆ ಬಾಯಿ ಮುಚ್ಕೊಂಡಿದ್ದೀನಿ. ಇಲ್ಲ ಅಂದಿದ್ರೆ ಯಾವಾಗ ಹೊಟ್ಟು ಬಿಡ್ತಿದ್ದೆ ನನ್ನ ಮಗನ ಈಚೆ ಕಡೆಗೆ. ನೋಡೋಣ ಇರು ನೋಡಮ್ಮಿ. ನೀವಿಬ್ರಿಗೂ ಕಾಸು ಬರ್ತದೆ, ಎಲ್ಲ ಬರ್ತದೆ. ನೆಮ್ಮದಿಯಾಗಿರಿ ಸರಿನಾ? ಎಷ್ಟು ದಿನ ಅಂತ ಹೇಳ್ಬಿಟ್ಟು ಹಿಂಗೆ ಹೊತ್ಕೊಂಡು ಇದು ಮಾಡ್ಕೊಂಡಿರ್ತೀರಾ? ಅರೇಂಜ್ ಮಾಡ್ತೀನಿ ದುಡ್ಡ. ನೀವು ಒಂದು 20 ಲಕ್ಷ ಇವಾಗ ಬೇಗ ಸದ್ಯಕ್ಕೆ ಅಪ್ಪನ ಸಾಲ ತೀರಿಸ್ಬಿಟ್ಟು ಹೆಂಗನೂ ವ್ಯವಸ್ಥೆ ಬಡ್ಡಿಯ ಕ್ಲಿಯರ್ ಮಾಡಿಬಿಟ್ರೆ ₹1 ಕೊಡ್ತಾರಂತೆ. ಆ ಪತ್ರ ತಗೊಂಡೋಗಿ ಮಾರೋದಷ್ಟೇ ಏನಿಯ. ಕಾಸನ್ನ ಎಲ್ಲ ಕಡೆ ವಿಚಾರಿಸ್ಕೊಂಬಿಟ್ಟು ಬಂದೆ. ಯಾರು ಕಾಸು ಕೊಡ್ತಿಲ್ಲ. 20 ಲಕ್ಷ ಒಂದೇ ಸಲ ಅಂದರೆ ಯಾರು ಕೊಡ್ತಾರೆ? ಯಾರು ಕೊಡ್ತಿಲ್ಲ. ಅದೇ ಯೋಚನೆ ಮಾಡ್ತಾಯಿದ್ದೀನಿ. ಏನನ್ನ ಬೇರೆ ಪ್ಲಾನ್ ಮಾಡಬೇಕು. ಈಗ 20 ಲಕ್ಷ ಯಾರು ಕೊಡ್ತಾರೆ ನೋಡೋಣ ಇರಮ್ಮ. ನಾನು ವಿಚಾರಿಸ್ತೀನಿ, ನೀನು ವಿಚಾರಿಸು. ಯಾರು ಕೊಡೋಣ ಕೊಡಲಿ, ಏನಾರ ಮಾಡಲಿ. ಕೊಟ್ರತಾಗ ಹೆಂಗೋ ಕ್ಲಿಯರ್ ಮಾಡ್ಕೋಬೋದ ಸಮಸ್ಯೆ ಎಲ್ಲನೂ. ನಾನು ವಿಚಾರಿಸ್ಕೊಂತೀನಿ, ನೀನು ವಿಚಾರಿಸ್ಕ ಸರಿನಾ? ಪಾಪ ರೂಪಕ್ಕ ಶಾಣೆ ನೊಂದು ಬೆಂದು ಬಂದೈತೆ. ಹೊಸಿ ನೀನೇನೇ ಮುಂದೆ ನಿಂತ್ಕೊಂಡು ಸಮಾಧಾನ ಮಾಡು. ನಾನು ಹೇಳೋವಷ್ಟು ಹೇಳಿದ್ದೀನಿ ಕಣಮ್ಮ. ಶಾಣೆ ಬೇಜಾರು ಮಾಡ್ಕೊಂಡೈತೆ. ಗಂಡ ಬೇರೆ ಸರಿಯಾಗಿ ಹೊಡೆದ್ಬಿಟ್ಟೆ ಕಳ್ಸೋದಂತೆ. ಜುಟ್ಟು ಹಿಡ್ಕೊಂಡೇನೇನಿಯ. ಅದಕ್ಕೆ ಒಂಚೂರು ನೀನು ಹೇಳು. ಇವೆಲ್ಲ ಮಾಮೂಲಿ ಅಂತ ಹೇಳ್ಬಿಟ್ಟು ನಾನು ನನ್ನ ಗಂಡನ ಮೊದಲು ಹೆಂಗೆ ಒದ್ದು ಈಚೆ ಕಡೆಗೆ ಹಾಕಬೇಕು ಅಂತ ನಾನು ಯೋಚನೆ ಮಾಡ್ಕೊಂಡು ಬರ್ತೀನಿ. ದೇವರಣೆ ಕಣಮ್ಮ, ಎಲ್ಲ ನಿನ್ನಿಂದ ನೀ ಆಗಿದ್ದು. ಆದ್ರಿಗೆ ಟಾಂಜಾಯ ಮಾಡ್ದಂಗೆ ಮಾಡ್ಬಿಟ್ಟೆ. ಅಯ್ಯೋ ಸುಮ್ಮನೆ ನೀ ಅಂಥ ದೊಡ್ಡ ಮನೆ ಅಂತೇಳ್ಬಿಟ್ಟು ಕೊಟ್ಟು ಮದುವೆ ಮಾಡ್ಬಿಟ್ಟೆ. ಒಂದು ಕಡೆ ಮನೆಯೂ ಇಲ್ಲ,
ಈ ಕಡೆ ಪಾರಿನ ಗಂಡ ಅಂತ ಕೊಟ್ಟು ಮದುವೆ ಮಾಡಿದೆ. ಈ ಪಾರಿನ ಗಂಡಂಗೆ ಏನಿದ್ರು ಕಾಸಿನ ಆಸೆ ಅಷ್ಟೇ ಏನಿಯ, ದುಡ್ಡು 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 ಅಂತ ಸಾಯ್ತಾನೆ. ಈಗ ಏನು ಮಾಡನಿ ಹೇಳು, ನಾನೇನು ತಾನೇನಿಯ, ಎಲ್ಲ ನಿನ್ನಿಂದನೇ ಕಣಮ್ಮ. ಇವತ್ತು ನಾನು ಈ ಪರಿಸ್ಥಿತಿನಾಗಿದ್ದೀನಿ ಅಂತಂದರೆ ಅದಕ್ಕೆ ಕಾರಣ ಏನಿಯ ನೀನು ಕಣಮ್ಮ. ಬಿಡು, ನೀನೇನು ಮಾಡೋಕ್ಕಾಗಿಲ್ಲ. ನಾನಂತೂ ಇನ್ನೊಂದ್ಕಿಂತ ಎಲ್ಲೂ ಹೋಗೋಕ್ಕಿಲ್ಲ. ಆ ಗುಡಿಸ್ಲು ಮನೆಗೆ ಅಡ್ಜಸ್ಟ್ ಮಾಡ್ಕೊಂಡಿರೋದಕ್ಕೆ ನಾನು ಹೆಂಗೋ ನಿಮ್ಮದೇ ಇಲ್ಲೇ ಇದ್ಬಿಡ್ತೀನಿ. ಸಾಕು ನಂಗೆ ಸವಾಸ. ಹಂಗೆ ಅಂದ್ಬಿಡ ಮಗಳೇ, ಯಾವ ತಾಯಿನೂ ಮಕ್ಳು ಹಾಳಾಗೋಗ್ಲಿ ಅಂತ ಹೇಳ್ಬಿಟ್ಟು ಮದುವೆ ಮಾಡೋಕ್ಕಿಲ್ಲ. ಏನೋ ಚೆನ್ನಾಗೈತಲ್ಲ ಮನೆತನ ಎಲ್ಲನೂ ದೊಡ್ಡ ಮನೆ ಅಲ್ವಾ, ಹೆಂಗನೂ ಬಿಡು ಹೊತ್ತಾಗ ಮದುವೆ ಮಾಡ್ರೆ ನನ್ನ ಮಗಳು ಸಂದಕ್ಕಿತ್ತಳೆ ಅಂತ ಮದುವೆ ಮಾಡಿದ್ದಾಯ್ತು. ನೋಡು ಕೈ ಕಾಲು ಮಕ್ಕ ತೊಳ್ಕ. ಅಡುಗೆಗೆ ಎಲ್ಲ ಆಗೈತೆ ಅನ್ನಿಸ್ತದೆ. ಲೇ ಗಂಗಾ, ಊಟ ತಗೊಬಿಟ್ಟು ಬಂದು ಕೊಡೆ ರೂಪಂಗೆ. ಬಿರ್ಬಿರ್ನ ಹಾಕೊಂಬಿಟ್ಟು ಬಿಸಿ ಬಿಸಿದೆ ತಗೊಬಿಟ್ಟು ಬಂದು ಕೊಡು. ನೋಡು ನಿಮ್ಮ ಮದ್ಗೆ ಮಾಡ್ಕೊಬಿಟ್ಟು ಬಂದು ಇಕ್ತಾಳೆ, ತಿನ್ಕೊಂಡು ನೆಮ್ಮದಿಯಾಗಿರು ಸರಿನಾ. ಸುಮ್ಕೇನೇನೋ ಟೆನ್ಷನ್ ತಗೋಬೇಡ. ದುಡ್ಡು ಬಂದಿದ ತಕ್ಷಣ ನಾನೇ ಕರ್ಕೊಂಡೋಗೇನೋ ಮಾತಾಡ್ಬಿಟ್ಟು ಬಿಟ್ಬಿಟ್ಟು ಬರ್ತೀನಿ. ಹಿಂಗೆ ದುಡ್ಡು ತಗೊಳ್ಳಿ ಅಂತ ಹೇಳಿದ್ರೆ ಅವಾಗ ಮನೆಗೆ ಸೇರಿಸ್ಕೊಂತಾರೆ. ಈಗ ನೀನು ಹೊತ್ತು ಕೂಗಿ ಏನು ಮಾಡಿದ್ರು ಪ್ರಯೋಜನ ಇಲ್ಲ. ನೀನು ಆರಾಮಾಗಿರು ನೀನು ಸರಿನಾ. ನೀನೇನು ಇವಾಗ ಮೋಸ ಮಾಡಿ ಇದು ಮಾಡಿಲ್ವಲ್ಲ, ಒಂದು 2 ದಿನಕ್ಕೆ ಅವರು ಮರ್ತೋಯ್ತಾರೆ, ನೀನು ಮರ್ತೋಯ್ತೀಯ. ಆಮೇಗಿಂದ ಇಬ್ಬರು ಚೆನ್ನಾಗಿರ್ಬೋದು ಸರಿನಾ. ಸರಿ ಕಣಮ್ಮ, ಆಯಿತು. ನನಗೀಗೇನು ಊಟ ಗೀಟ ಏನು ಬೇಡ, ಸ್ವಲ್ಪ ಹೊತ್ತು ಹೋಗಿ ಮನೆ ಕಂತೀನಿ. ನನಗೂ ಸುಸ್ತಾಯ್ತೈತೆ. ಆಮೇಕಿಂದ ಬೇಕಾದ್ರೆ ಏನೋ ಒಂದು ಮಾಡಿದ್ರೆ ಆಯಿತು. ಆದ್ರೂ ನನಗೆ ಇವನು ಇಷ್ಟನೇ ಆಯ್ತಿಲ್ಲ. ಇವಾಗ ಬೇಜಾರಾಯ್ತೈತೆ. ಊರ ಜನ ಎಲ್ಲ ಏನು ಅನ್ಕೋತಾರೋ ಏನೋ. ಏನು ಅನ್ಕೊಂತಾರೆ, ಏನಾರು ಅನ್ಕೊಂಡು ಆಳು ಬಿದ್ದೋಗ್ಲಿ. ಸುಮ್ ಕೂತ್ಕ ನೀನು.